ಆ್ಯಂಡ್ ನಮ್ಮ ಕಾಟಿ ಇಲ್ಲಿದ್ದಾರೆ ನೋಡಿ. ಮತ್ತು ಹ್ಯಾಪಿ ಮಕರ ಸಂಕ್ರಾಂತಿ. ಇಷ್ಟ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೂಗಕ್ಕಿಡ್ತಾರೆ ಅಷ್ಟೇ. ನೆಕ್ಸ್ಟ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮೆಹಂದಿ ಬಿಡಿಸ್ಕೊಡ್ತಾ ಇದ್ದೀನಿ ಗೈಸ್. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮೆಹಂದಿ ಬಿಟ್ಟಿರೋ ಆರ್ಟಿಸ್ಟ್ ಇವರೇ. ಚೆನ್ನಾಗಿದ್ರೆ ನೀವು ಇವ್ರಿಗೆ ಹೇಳಿ. ಸೊ ಗೈಸ್, ಹಳೆ ಹಬ್ಬದ ಸಂಭ್ರಮ ಸ್ಟಾರ್ಟ್ ಆಗೈತೆ. ಇಲ್ಲಿ ನಮ್ಮ ಕಾಟಿಯವರು ನನಗೆ ರಂಗೋಲಿ ಬಿಡಕ್ಕೆ ಚೇರ್ ತಂದು ಕೊಡ್ತಿದ್ದಾರೆ. ಸೊ ಗೈಸ್, ರಂಗೋಲಿ ಬಿಡ್ಸ ಆಯಿತು. ಬೆಳಿಗ್ಗೆ ಕ್ಲಿಯರಾಗಿ ತೋರಿಸ್ತೀನಿ. ಆ್ಯಂಡ್ ನನ್ನ ಮೆಹಂದಿ ಹಿಂಗೆ ಹತ್ತಿದೆ ನೋಡಿ. ನನ್ನ ಮೆಹಂದಿ ಹಿಂಗೆ ಹತ್ತಿದೆ. ಇವಾಗ 11 ಗಂಟೆ ಆಗಿಬಿಟ್ಟಿದೆ ಗೈಸ್. ಇವಾಗ ಆಲ್ರೆಡಿ ಊಟ ಮಾಡಿಲ್ಲ. ಊಟ ಮಾಡಿಬಿಟ್ಟು ಮಲ್ಕೊಂಡು ಬೆಳಗ್ಗೆಗೆ ಎತ್ತಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಅಲ್ಲಿ. ಆ್ಯಂಡ್ ನಮ್ಮ ಕಾಟಿ ಇಲ್ಲಿದ್ದಾರೆ ನೋಡಿ. ಮಮ್ಮಿ, ಏನು ಅಡುಗೆ ಮಾಡಿದ್ಯಾ? ಅನ್ನ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅನ್ನ ಸಾಂಬಾರು ತಿಂದ್ಬಿಟ್ಟು ಮಲ್ಕೊಳ್ಳೋದೆ ಇವಾಗ. ಆ್ಯಂಡ್ ಬೆಳಗ್ಗೆ ಅಮ್ಮ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಅಷ್ಟೇ ಗೈಸ್, ಬೆಳಗ್ಗೆ ಎದ್ದು ಏನು ಪ್ಲಾನ್ಸ್ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರ್ತೀನಿ. ಸೀರೆ ಉಟ್ಕೊಳ್ಳೋದ, ಲಂಗ ಇಟ್ಕೊಳ್ಳೋದ, ದಾವಣಿ ಇಟ್ಕೊಳ್ಳೋದ ಅಂತ ನೋಡ್ತಾಳೆ. ಹೌದು. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡಿ ನಾನು ಏನು ಹಾಕ್ಕೋತೀನಿ ಅಂತ ಗೊತ್ತಾಗುತ್ತೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮತ್ತು ಹ್ಯಾಪಿ ಮಕರ ಸಂಕ್ರಾಂತಿ. ಈ ವರ್ಷ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಖುಷಿಯಾಗಿರಿ. ಬೆಲ್ಲ ಥರನೇ ನಿಮ್ಮ ಲೈಫ್ ಪೂರ್ತಿ ಸ್ವೀಟಾಗೇ ಇರಲಿ. ಆ್ಯಂಡ್ ನೀವು ಅಂದ್ಕೊಂಡಿರೋದು ಈ ವರ್ಷ ಎಲ್ಲ ಆಗಲಿ ಅಂತ ಕೇಳ್ಕೊತ ಇವಾಗ ಎದ್ದಿದ್ದೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ರಾತ್ರಿ ಮಲ್ಕೊಂಡಿದ್ದೆ 11:30 ಆಗೋಯ್ತಲ್ವ. ಅದಕ್ಕೇ ಇವಾಗ ಸ್ವಲ್ಪ ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಅದಾದಮೇಲೆ ನಿಮಗೆ ನಾನು ಸಿಗ್ತೀನಿ. ಅಲ್ಲಿ ಹಾಯ್, ಇವಾಗ ತಾನೇ ಸ್ನಾನ ಆಯಿತು. ಇನ್ನು ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆಗೆ ಇನ್ನು ಕಳಸ ತೊಳ್ಕೊಂಡು ಕಳಸವನ್ನು ತೊಳೆದ್ಬಿಟ್ಟು ಪೂಜೆ ಮಾಡಬೇಕು. ಆ್ಯಂಡ್ ಸ್ವಲ್ಪ ಪೂಜೆಗೆ ಸ್ವಲ್ಪ ದೇವ್ರ ಮುಂದೆ ಇಡೋಕ್ಕೆ ಸ್ವಲ್ಪ ಬಿಡು ನಾಲ್ಕು ಇಷ್ಟೇ ಗೈಸ್. ಇಷ್ಟ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೂಗಕ್ಕಿಡ್ತಾರೆ ಅಷ್ಟೇ. ನೆಕ್ಸ್ಟ್ ಬೇಯಿಸಿಟ್ಟಿದ್ದೆಲ್ಲನೂ ಪೂಜೆ ಮಾಡೋಕ್ಕೆ ಇಟ್ಟಿದ್ದೀವಿ. ಸಿಹಿ ಪೊಂಗಲ್, ಖಾರ ಪೊಂಗಲ್ ನಮ್ಮ ಮನೇಲೇ ಮಾಡಿರೋದು. ಆ್ಯಂಡ್ ಇಲ್ಲಿ ನೋಡಿ ಅವರೆಕಾಯಿ, ಕಡಲೆ ಬೀಜ ಮತ್ತು ಗೆಣಸು ಕಾಣಿಸ್ತಿಲ್ಲ, ಮತ್ತು ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ. ಇದು ಚಿಕ್ಕಕ್ಕಿದೆ ಅಲ್ವಾ, ಅದಕ್ಕೆ ಎಲ್ಲನೂ ಹಿಂಗೆ ಒಂದು ಬಟ್ಲಾಗ ಹಾಕಿಟ್ಟಿರೋದು ಗೈಸ್. ಪೂಜೆ ಆಯಿತು. ಇನ್ನು ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು. ದೇವಸ್ಥಾನದಲ್ಲಿ ಸಿಗ್ತೀನಿ ಬನ್ನಿ. ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಬನ್ನಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಆಚೆ ಬರೋಣ. ಹೌದಾ, ದೇವ್ರ ದರ್ಶನ ಮುಗೀತು. ಈ 2 ದೇವಸ್ಥಾನಕ್ಕೆ ಸುತ್ತಿದ್ವಿ. ಪ್ರಸಾದ ಇಲ್ಲಿ ಕಲೆಕ್ಟ್ ಆಗೈತೆ. ದೇವಸ್ಥಾನಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರು ತೋರ್ಸಂಗಿಲ್ಲ ಹಂಗೆಲ್ಲ, ಅದಕ್ಕೆ ನಾನು ತೆಗ್ದಿಲ್ಲ. ಸೊ ಇವಾಗ ತಾನೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಊಟ ಆಯಿತು. ಊಟ ಮಾಡಿ ಇನ್ನು ರೆಸ್ಟ್ ಮಾಡಬೇಕು. ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂತ. ಈ ವಿಡಿಯೋ ಸಂಕ್ರಾಂತಿ ಹಬ್ಬ ಆದಮೇಲೆ ಬರುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್
ನೋಡೋಣ, ಸಂಜೆಗೆ ಸ್ಯಾರಿ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಜಸ್ಟ್ ಇದು ಯೂಸ್ ಮಾಡಿರೋ ಡ್ರೆಸ್ಸು ನಾನು ವೇರ್ ಮಾಡಿರೋದು. ಸೊ ಸಂಜೆ ಸ್ಯಾರಿ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ ಆ್ಯಂಡ್ ನಾನು ಹೆಂಗೆ ರೆಡಿ ಆಗ್ತೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಗೈಸ್. ನಾನು ಎಷ್ಟು ಇಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನೋ ಅಷ್ಟೇ ಇಷ್ಟಪಟ್ಟು ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಯಾಕೋ ಬೆಳಗ್ಗೆಯಿಂದ ಹಸ್ಕೊಂಡಿದ್ದು ಇವಾಗ ಊಟ ಮಾಡಿದೆ ಅಲ್ವಾ, ಸ್ವಲ್ಪ ಸುಸ್ತಾಗಿರೋ ಥರ ಆಗ್ತಿದೆ, ಹೊಟ್ಟೆ ನೋವು ಬರ್ತಿದೆ. ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದು ರೆಸ್ಟ್ ಮಾಡಿ ಆಮೇಲೆ ಎದ್ದು ಸ್ಯಾರಿ ಉಟ್ಕೊತೀನಿ. ಆವಾಗ ತೋರಿಸ್ತೀನಿ ಗೈಸ್ ಹೆಂಗೆ ರೆಡಿ ಆಗ್ತೀನಿ, ಯಾವ ಸ್ಯಾರಿ ಅಂತೆಲ್ಲ ನಿಮಗೆ ಗೊತ್ತಾಗತ್ತೆ. ಬಾಯ್. ಹಾಯ್ ಗೈಸ್, ಇವಾಗ ತಾನೇ ಎದ್ದೆ ಗೈಸ್. ಯಾಕೋ ಇವತ್ತು ಅಂದ್ಕೊಂಡಂಗೆ ಏನು ನಡೀತಿಲ್ಲ ಗೈಸ್. ಸೊ ಗೊತ್ತಿಲ್ಲ ಯಾಕೆ ಅಂತ. ಇವಾಗ ಆ್ಯಸ್ ಯೂಶ್ವಲ್ ಹಬ್ಬಕ್ಕೆ ಎಲ್ಲ ರೆಡಿ ಇದೆ. ಸೀರೆ ಉಟ್ಕೋಬೇಕು ಅಂತ ಅಂದ್ಕೊಂಡೆ ಗೈಸ್. ಬಟ್ ಸೀರೆ ಉಟ್ಕೊಳ್ಳೋಕ್ಕೆ ಬ್ಲೌಸ್ ಐತೆ, ಬಟ್ ಸ್ಯಾರಿನೇ ಇಲ್ಲ. ನಮ್ಮಮ್ಮ ಎಲ್ಲೋ ಎತ್ತಿಟ್ಬಿಟ್ಟಿದ್ದಾರೆ. ಸೊ ಅಮ್ಮ ಬರೋವರೆಗೂ ಇನ್ನು ಸೀರೆ ಉಟ್ಕೊಳ್ಳೋಕ್ಕಾಗಲ್ಲ. ಸೊ ಅಲ್ಲಿವರೆಗೂ ಇವತ್ತು ನಮ್ಮ ಮನೆ ಏನು ಸ್ಪೆಷಲ್ ಅಂತ ನಿಮಗೆ ತೋರಿಸೋಣ ಅಂತ. ಸೊ ಏನು ಸ್ಪೆಷಲ್ ಅಂದರೆ ಕಡಲೆಕಾಯಿ ಬೇಯಿಸಿದ್ದೀವಿ. ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿ ಬೇಯಿಸಿದ್ದಾರೆ ನಮ್ಮ ಮಮ್ಮಿ. ಆದರೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ದಾರಂತೆ. ಆ್ಯಂಡ್ ಖಾರ ಪೊಂಗಲ್. ಅಮ್ಮ ಸೀರೆ ಅಲ್ವಾ? ಸೀರೆನೇ ಇಲ್ಲ. ನಾನು ಉಟ್ಕೊಳಕ್ಕೆ ನೋಡ್ತೀನಿ, ಸೀರೆನೇ ಕಾಣಿಸ್ತಾ ಇಲ್ಲ. ನೀನು ಬರೀ ಯಾವಾಗಲೂ ಇದು ಮಾಡೋದಯ್ಯ. ಆ್ಯಂಡ್ ಸಿಹಿ ಪೊಂಗಲ್ ಮಾಡಿದ್ದೀವಿ ಅಷ್ಟೇ ಗೈಸ್. ಆ್ಯಂಡ್ ಇವಾಗ ಎಳ್ಳು ಬೆಲ್ಲ ಎಲ್ಲನೂ ಪ್ಯಾಕಿಂಗ್ ಮಾಡ್ಕೋಬೇಕು. ಸೀರೆ ಸಿಕ್ತಾ? ನೀನೇ ಮಾಡ್ಕಿಲ್ವಾ ಸೀರೆ? ನೀನು ತಂದು ಅಂಡ್ಬಿಟ್ರೆ ಏನು ಮಾಡೋದು? ನಾನೇ ತಂದು ಅಂಡಿಲ್ಲ, ಇಟ್ಟಿದ್ದೆ ಸರಿಯಾಗೇನೆ. ಏನು ಹಂಗೆ ನೋಡ್ತಿದ್ದೆ? ಇದೇನಿದು? ಎಲ್ಲಿದ್ದ ಇವು ಎಲ್ಲ? ಒಳಗಡೆ ಇದ್ದ ಹುಡುಕ್ತೆ, ಅದ್ರೊಳಗಡೆ ಇಕ್ಬಿಟ್ಟಿದ್ಯಾ ಅಂತ. ಅದಿರಲಿಲ್ಲ. ಈಗ ಹಂಗೆ ಮಾಡಿಬಿಟ್ಟೆ. ಎಸ್, ಕೋಪ 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 ಕೋಪ, ಯಾವಾಗಲೂ ಕೋಪ. ಸೊ ನನಗೆ ಯಾಕೋ ಸೀರೆ ಉಟ್ಕೊಳ್ಳೋಕ್ಕೆ ಮನಸ್ಸಾಗಲಿಲ್ಲ. ಸೊ ಅದಕ್ಕೆ ಸೀರೆ ಉಟ್ಕೊಳ್ಳಲ್ಲ. ಇದೇ ಸಾರಿಗೆ ಹೇರ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಇವಾಗ ಎಳ್ಳು ಬೆಲ್ಲ ತುಂಬ್ತಾ ಇದ್ದೀನಿ. ಒಂದು 6 ಮನೆ ಇದೆ, 6 ಮನೆ ಕೊಟ್ಬಿಡ್ತೀನಿ ಅಷ್ಟೇ. ನಮ್ಮ ವಟಾರದಲ್ಲೇ 6 ಮನೆ ಇದೆ. 6 ಮನೆಗೆ ಆಗೋ ಥರ ಎಳ್ಳು ಬೆಲ್ಲನ ತುಂಬ್ತಿದ್ದೀನಿ. ಎಳ್ಳೆ ಬತ್ತಲ್ಲ. ಸೊ ಓಕೆ, ಅದರೊಳಗಡೆ 1 ಕಾಲು ಸಕ್ಕರೆ ಇಷ್ಟು. ಸೊ ಈ ಎಳ್ಳು ಬೆಲ್ಲ ತುಂಬ ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ, ಏನೇನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಸಿಗುವ ಮತ್ತೆ. ಇವಾಗ ಇದಕ್ಕೆ ಹಾರ ಇಟ್ಕೊಳ್ಳೋಣ. ಒಂದು ಬಾಳೆಹಣ್ಣು, ಒಂದು ಕೊಬ್ಬು ಮತ್ತು ಒಂದು ಎಳ್ಳುಬೇರು. ಇವಾಗ ಒಂದು ಬಾಳೆಹಣ್ಣು, ಒಂದು ಕೊಬ್ಬು, ಒಂದು ಎಳ್ಳು ಇಷ್ಟೇ. ಆಮೇಲೆ ನನಗೆ ಬಾಳೆಹಣ್ಣು, ಒಂದು ಕೊಬ್ಬು, ಒಂದು ಬಾಳೆಹಣ್ಣು, ಒಂದು ಎಣ್ಣೆ, ಒಂದು ಕೊಬ್ಬು, ಒಂದು ಬಾಳೆಹಣ್ಣು ಇಷ್ಟೇ. ಇದು ಇಷ್ಟನ್ನ ಇವಾಗ ನಾನು ಕೊಟ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಕೊಟ್ಬಿಟ್ಟು ಬರ್ತೀನಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಅಷ್ಟೇ ಗೈಸ್. ನಾನು ಇವತ್ತಿನ ಎಳ್ಳು ಬೆಲ್ಲ ಬೀರ ಇದು ಎಲ್ಲ ಆಯಿತು. ಆ್ಯಂಡ್ ಇನ್ನೇನು ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಿದ್ದಾರೆ, ಅದನ್ನು ತಿನ್ನಬೇಕು. ರಾತ್ರಿ ಊಟ ಅದೇನೆ. ಆ್ಯಂಡ್
ಯಾಕೋ ಇವತ್ತು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ. ಸೀರೆ ಉಟ್ಕೋಬೇಕು ಅಂದ್ಕೊಂಡಿದ್ದೆ, ಸೀರೆ ಉಟ್ಕೊಳ್ಳಿಲ್ಲ. ಯಾಕಂದರೆ ಏನೋ ಗೊತ್ತಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಅಯ್ಯೋ ಯಾಕೆ ಅಂತ ಅನಿಸ್ತು, ಅದಕ್ಕೇ ಉಟ್ಕೊಳ್ಳಿಲ್ಲ. ಅದೇ ಹೇಳಿದ್ನಲ್ಲ ಗೈಸ್, ನನ್ನ ಲಕ್ಕೆ ಚೆನ್ನಾಗಿಲ್ಲ ಇವತ್ತು, ಯಾಕೋ ಗೊತ್ತಿಲ್ಲ, ಏನೋ ಅಂದ್ಕೊಂಡಿದ್ದಾಗ್ತಿಲ್ಲ. ವಿಡಿಯೋ ಮಾತಾಡ್ತಾ ಇದ್ದೀನಿ, ಸಡನ್ನಾಗಿ ವಿಡಿಯೋ ಆಫ್ ಆಗೋಯಿತು. ಸ್ಟೋರೇಜ್ ಜಾಸ್ತಿ ಇದೆ, ಸೊ ಸ್ಟೋರೇಜ್ ಜಾಸ್ತಿ ಆಗಿ ಆಫ್ ಆಗೋಯಿತು ವಿಡಿಯೋ, ಸ್ಟೋರೇಜ್ ಕಂಪ್ಲೀಟಾಗಿ ಏನೋ ಒಂದಾಗಿ ವಿಡಿಯೋ ನಿಲ್ತು. ಬಟ್ ಗೊತ್ತಿಲ್ಲ, ಯಾಕೋ ಇವತ್ತು ತುಂಬ ಬೇಜಾರಾಯಿತು. ಸಂಕ್ರಾಂತಿ ಹಬ್ಬ ಎಂಜಾಯ್ ಮಾಡ್ದಂಗೂ ಅನ್ನಿಸ್ಲಿಲ್ಲ, ಮಾಡ್ದಂಗೋಯ್ತು, ಮಾಡಲಿಲ್ಲ ಅನ್ನೋಂಗೋಯ್ತು. 50-50. ಬಟ್ ಸ್ಟಿಲ್ ಹ್ಯಾಪಿ ಮಕರ ಸಂಕ್ರಾಂತಿ. ನನಗೆ ಸಪೋರ್ಟ್ ಮಾಡಿ ಗೈಸ್, ಐ ಆಮ್ ಹ್ಯಾಪಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಸಿಗ್ತೀನಿ. ಈಗ ಕಂಟಿನ್ಯೂಸ್ ವ್ಲಾಗ್ ಹಾಕ್ತೀನಿ. ವೀಕ್ಲಿ 3 or 4 ಆದರೂ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಗ್ಯಾರಂಟಿ 100%. ಬಟ್ ನೀವು ಅದಕ್ಕೆ ತಕ್ಕಾಗಿ ನೋಡಬೇಕು ಗೈಸ್. ಓಕೆ, ಈ ವಿಡಿಯೋನ ಈಗ ಏನು ಮಾಡ್ತೀನಿ ನಾನು. ಬಾಯ್ 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 ಬಾಯ್.